ನೀರು ಬಾಡ್ಲತ್ತರಿ श्री हरि सिद्धेश्वर महाराज की श्री हरि सिद्धेश्वर महाराज की चालू ಮಾಡಿ ತಗೋರಿ ತಗೋರಿ ಅಲ್ಲಿ ನಾಲ್ಕು ತರ
ಜವಾನ್. ಇವತ್ತಿನ ದಿನ ಅಡವಿ ಸಿದ್ದೇಶ್ವರ ಯಾತ್ ನೀರಾವರಿ ಮತ್ತು ಶಂಕರ್ಲಿಂಗ ಯಾತ್ ನೀರಾವರಿ ಮೊನ್ನೆ ನಮ್ಮ ರೈತ ಸಂಘಟನೆ ಹಿತರಕ್ಷಣಾ ವೇದಿಕೆ ಎಲ್ಲ ಸಂಘಟಕರು ಕೂಡಿ 14ನೇ ತಾರೀಕು ಮನವಿ ಮಾಡಿದ್ವಿ. ನಮ್ಮ ರೈತರಿಗೆ ತೊಂದರೆ ಆಗತೈತಿ, ಇಲ್ಲಿಂದ ನೀರು ಬಿಡಬೇಕು ಅಂತೇಳಿ ಮನವಿ ಮಾಡಿ ಹೋರಾಟ ಮೂಲಕ ಅಂದಂಗನ ಇದ ಹೋರಾಟ ಮೂಲಕ ನಾವು ಈ ನೀರು ಬಿಡುವಂತ ಪರಿಸ್ಥಿತಿ ಈ ನಮ್ಮ ರೈತರಿಗೆ ಬಂದೈತಿ. ಇನ್ನೂ ಆದ್ರೂ ಇಷ್ಟು ಪ್ರಾಜೆಕ್ಟ್ ರೆಡಿ ಆದ್ರೂ ಕೂಡ ನೀರು ಬಿಡಾಕು ಮಾತ್ರ ನಾವು ಹೋರಾಟ ಮಾಡಬೇಕಾಗಿತ್ತು. ನಮ್ಮ ತಾಲೂಕಿನ ಶಾಸಕರಿಗೆ ನಾಚಿಕೆ ಬರ್ಬೇಕು ನಮ್ಮ ಶಾಸಕರಿಗೆ. ಯಾಕಂದ್ರೆ ತಾಲೂಕಿನ ಬಗ್ಗೆ ಕಾಳಜಿ ಮಾಡುವಂತ ವ್ಯಕ್ತಿನ ನಾವು ಆರಿಸಿ ಯಾಕೆ ತಂದಪ್ಪ ಅಂದ್ರೆ ಈ ನಮ್ಮ ತಾಲೂಕಿಗೆ ಏನು ಕೊರತೆ ಬೀಳಬಾರ್ದು ಅಂತ ಹೇಳಿ ಒಂದು ವ್ಯಕ್ತಿನ ಆರಿಸಿ ತಂದಿರ್ತೇವು. ಆ ವ್ಯಕ್ತಿ ತಾಲೂಕಿನ ಬಗ್ಗೆ ಕಾಳಜಿ ಮಾಡ್ಬೇಕಾದ್ರೆ ರೈತರ ಬಗ್ಗೆ ಕಾಳಜಿ ಮಾಡ್ಬೇಕಂತ ವಿಷಯ ಅವರಲ್ಲಿ ಇರಬೇಕಾಗಿತ್ತು. ಬರೀ ಓಪನಿಂಗ್ ಮಾಡೋದು ಇದನ್ನ ಮಾಡೋದು ಅಷ್ಟೇ ಇರಬಾರ್ದು. ರೈತರ ಬಗ್ಗೆ ದಯವಿಟ್ಟು ತಾವು ಕಾಳಜಿ ತಗೋಬೇಕು. ಕಾಳಜಿ ತಗೊಂಡ ನಮ್ಮ ಹುಕ್ಕೇರಿ ತಾಲೂಕಿಗೆ ಏನು ಕೊರತೆ ಐತೆ ಅನ್ನೋದ ತಾವು ಹಳ್ಳಿ ಅಡ್ಡಾಡಿ ಕೇಸಿಂದ ವಿಚಾರ ಮಾಡಿ ನೀವು ರೈತರ ಬಗ್ಗೆ ವಿಚಾರ ಮಾಡಬೇಕಾಗಿತ್ತು. ನಾವು ಹೋರಾಟ ಮೂಲಕನ ಬರೀ ನಾವು ನೀರು ಚಾಲು ಮಾಡಬೇಕು, ಹೋರಾಟ ಮೂಲಕನ ಎಲ್ಲ ಪಡ್ಕೋಬೇಕು ಅಂದ್ರೆ ನಿಮ್ಗೆ ಏನು ನಾಚಿಕೆ ಮಾನ ಮರ್ಯಾದೆ ಐತೋ ಇಲ್ಲೋ ನೀವ ತಿಳ್ಕೊಬೇಕಾಗೈತಿ. ಇವತ್ತ ಅಡವಿ ಸಿದ್ದೇಶ್ವರ ಮತ್ತು ನಮ್ಮ ಶಂಕರ್ಲಿಂಗ ಯಾತ್ ನೀರಾವರಿ ಏನೈತಿ, ಇವತ್ತು ನೀರ ಸಂಪೂರ್ಣ ನಮ್ಮ ರೈತರಿಗೆ ಮುಟ್ಟಾತೈತಿ. ರೈತರ ಖುಷಿಯಾಗಿದ್ದಾರ. ಸ್ವಲ್ಪ ಮಳೆನೂ ಕೂಡ ಒಂದಿಟ ಸುಮಾರು ಆಗತೈತಿ. ಆಗಲಿ, ದೇವರ ಒಳ್ಳೇದು ಮಾಡಲಿ ನಮ್ಮ ರೈತ ಸಂಘಟನೆದವ್ರಿಗೆಲ್ಲರಿಗೂ ರೈತರಿಗೂ. ಯಾಕಂದ್ರೆ ಎಲ್ಲ ಹೋರಾಟ ಮೂಲಕ ಅವರ ಗೆದ್ದು ಬಂದಾರು. ಇದೇ ತರ ನಮ್ಗೆ ರೈತರಿಗೆ ಜಯ ಆಗಲಿ ಅಂತ ಹೇಳಿ ಎರಡು ಮಾತು ಮಾಡಿ ಎಲ್ಲ ರೈತರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಈಗ ಎಲ್ಲ ರೈತರಲ್ಲಿ ನಂದೊಂದು ವೈಯಕ್ತಿಕವಾದಂತ ವಿನಂತಿ ಏನಂತ ಕೇಳಿದ್ರ, ತಮ್ಮ ಹೊಲಗೊಳದಾಗ ಪೈಪ್ಗಳು ಬಂದಾವ. ಈಗ ಈ ಸ್ಕೀಮ್ದು ಈ ಸ್ಕೀಮ್ದು ಪೈಪ್ಗಳೇನು ಬಂದಾವು, ದಯವಿಟ್ಟು ಅವನು ಒಡ್ಯಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಅದರಿಂದ ನಾಳೆ 2ನೇ ಬೆಳಿಗ್ಗೆ ಆಗಲಿ ಪ್ರಥಮ ಬೆಳಿಗ್ಗೆ ಸುಮ್ ದೇವ್ರ ಮಳಿ ಕೊಡತನ ನಡೆದೈತಿ ಇರ್ಲಿಲ್ಲ ಅಂತೇಳಂದ್ರೆ ಅವ ಪೈಪ್ ಮೇಲೆ ನಮ್ಮ ಭವಿಷ್ಯತ್. ಅದಕ್ಕೆ ದಯವಿಟ್ಟು ನಾ ರೈತರಲ್ಲಿ ವಿನಂತಿ ಮಾಡ್ಕೊತಾನು, ಪೈಪ್ಗಳು ಒಡ್ಯಾಕ್ ಹೋಗ್ಬೇಡ್ರಿ. ನಿಮ್ಗೆ ಮಧ್ಯಾಹ್ನದ ಕಾಲದಾಗ ಉಪಯೋಗ ಆಗ್ತಾವು. ನೆಕ್ಸ್ಟ್ 2ನೇ ಬೆಳಿಗ್ಗೆ ಬಿಳಿಜೋಳಕ್ಕಾಗಲಿ ಮತ್ತೆ ಅದಕ್ಕಾಗಲಿ ಉಪಯೋಗ ಆಗ್ತಾವು. ದಯವಿಟ್ಟು ತಾವು ಅವ್ನು ಹೊಡಿಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾನು. ಇದು ಅಲ್ಲದೆ ಈಗ 14ನೇ ತಾರೀಕಿಗೆ ನಮ್ಮ ಜಿಯಾವುಲ್ಲಾ ಹಾಗೂ ವಿಶ್ವನಾಯ್ಕ ಹೇಳಿದಂಗ 14ನೇ ತಾರೀಕಿಗೆ ನಾವು ಒಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ವಿ ಸರ್ಕಾರಕ್ಕೆ. ನಾವು 7 ದಿವಸದೊಳಗ ಈ ಪ್ರಾಜೆಕ್ಟ್ ಪ್ರಾರಂಭ ಆಗಲಿಲ್ಲಪ್ಪ ಅಂತೇಳಿ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಕಳಿಸಿದ್ವಿ. ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಸಹಿತ ನಾನು ಸಲೀಮಾ ತಮ್ಮನಗೌಡ ಹೋಗಿ ವಿನಂತಿನೂ ಮಾಡ್ಕೊಂಡಿದ್ವಿ. ಆ ಪ್ರಕಾರ ಸನ್ಮಾನ್ಯ ಉಸ್ತುವಾರಿ ಸಚಿವರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಇಂಜಿನಿಯರ್ಗೆ ಜಾಗದ ಮೇಲೆ ನಿಲ್ಲಿಸಿ ಫೋನ್ ಮಾಡಿ ಇವತ್ತಿನ ದಿವಸ ನೀವೇನಾಗೈತಿ ಅದನ್ನ ಯಾವುದೇ ಪರಿಸ್ಥಿತಿ ಒಳಗ ಇನ್ನೂ ಇದು ಮಳೆ ಪ್ರಾರಂಭ ಇರಲಿಲ್ಲ, ಈ 14ನೇ ತಾರೀಕಿಗೆ ಮಳೆ ಪ್ರಾರಂಭ ಇರಲಿಲ್ಲ. ಆ ದಿವಸ ನಾವು ಹೋಗಿ ವಿನಂತಿ ಮಾಡ್ಕೊಂಡಾಗ ತಾಬಡ್ ರೈತರಿಗೆ ಅನುಕೂಲ ಆಗುವಂಗ ಏನ್ ನಿಮ್ಗೆ ಅಡಚಣೆ ಐತಿ ಹೇಳ್ರಿ ಅಥವಾ ಆಫೀಸರ್ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿ ಒಳಗೆ 4 ದಿವಸ ನೀರು ಪ್ರಾರಂಭ ಆಗ್ಬೇಕನ್ನುವಂತ ಸಂದೇಶ ಅವ್ರು ಕೊಟ್ಟಾಗ ಸತತ ಈಗ ಸಲೀಮಾ ನಾನಾ ತಮ್ಮನ ನಾವು 4 ದಿವಸ ಇಲ್ಲೇ ಇದೇವು. ಹೊಳಿ ಮೇಲೆ 2 ತಾಸು ದಿನ ಬಂದು ಇಲ್ಲೇ ನಿಂತೀವ. ಆಫೀಸರ್ಸ್ ಆಗ್ಲಿ ಅವ್ರು ಇವ್ರಿ ಯಾರು ಕಾಂಟ್ರಾಕ್ಟರ್ ಆಗ್ಲಿ ದಿನ ಇಲ್ಲೇ ಇದ್ದುಕೊಂಡ ಈಗ 3 ದಿವಸದಿಂದ ಚೆಕ್ ಮಾಡಿದಾರ್ರಿ. ಚೆಕ್ ಮಾಡಿದಾಗ ಎಲ್ಲ ಕಡೆ ನೀರು ಒಗ್ಯಾತಿದಾವು. ಇವತ್ತು ನಾವು ರೈತ ಹಿತರಕ್ಷಣಾ ವೇದಿಕೆ ಅವರು ಹಾಗೂ ಭಾರತೀಯ ಕೃಷಿಕ ಸಮಾಜ ರೈತ ಸಂಘದವರು ಕೂಡ್ಕೊಂಡ ಇವತ್ತಿನ ದಿವಸ ನಾವು ಸಹಿತ ಪೂಜಾ ಮಾಡಿದೆವು. ಈ ನೀರನ್ನ ತಾವೆಲ್ಲ ರೈತರ ಮುಖಂಡರು ರೈತರು ತಮ್ಮ ಜಮೀನುಗಳಿಗೆ ಹಾಸ್ಕೊಂಡ ತಮ್ಮ ಜೀವನವನ್ನ ಭವಿಷ್ಯದಲ್ಲಿ ಪಾವನಗೊಳಿಸಿಕೊಳ್ಬೇಕಂತ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತಿನ ದಿವಸ